ನಮಸ್ಕಾರ. ಮಂಜುನಾಥ್ ಜಿಕೆ ಪಿಎಂ ಟಿವಿ ಸಂಪಾದಕರು. ಸ್ನೇಹಿತರೆ, ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಮತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ತಾಲೂಕಿನಲ್ಲಿ ಸಮಾಜ ಸೇವಕರಿದ್ದಾರೆ, ರಾಜಕೀಯ ವ್ಯಕ್ತಿಗಳಿದ್ದಾರೆ, ಗೌರ್ಮೆಂಟ್ ಸರ್ವೆಂಟ್ ಇದ್ದಾರೆ, ಉನ್ನತ ಹುದ್ದೆಯಲ್ಲಿದ್ದವ್ರೆ, ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಕೆಟ್ಟ ರೀತಿ ಹಣವನ್ನ ಗಳಿಸಿದವರಿದ್ದಾರೆ, ಒಳ್ಳೆ ರೀತಿ ಹಣವನ್ನ ಗಳಿಸಿದವರಿದ್ದಾರೆ. ಆದ್ರೆ ಆ ಗಳಿಸಿರುವಂತ ಹಣವನ್ನ, ಅವರು ದುಡಿದಿರುವಂತ ಹಣವನ್ನ ಬೇರೆ ರೀತಿಯಾದಂತ ಕೆಟ್ಟ ಚಟಗಳಿಗಾಗ್ಲಿ, ಅಥವಾ ದುರುಪಯೋಗಕ್ಕಾಗ್ಲಿ, ಅಥವಾ ಬ್ಯಾರೆ ಯಾವುದೋ ಒಂದು ಅನೈತಿಕ ಚಟುವಟಿಕೆಗಳಿಗಾಗ್ಲಿ ಹಣವನ್ನ ದುರುಪಯೋಗ ಪಡಿಸ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, ಒಬ್ಬ ಮನುಷ್ಯ ಒಂದು ದಿನದಲ್ಲಿ ದುಶ್ಚಟ ಮಾಡ್ತಾ ಇದ್ದಾನಂದ್ರೆ ಸರ್ವೇ ಸಾಮಾನ್ಯವಾಗಿ ಅಟ್ಲೀಸ್ಟ್ ಒಂದು ₹100 ಆದ್ರೂ ಅವನು ದುಶ್ಚಟಕ್ಕೆ ಮತ್ತು ಅವನ ಆರೋಗ್ಯವನ್ನ ಹಾಳು ಮಾಡ್ಕೊಳ್ಳಕ್ಕೆ ಅವನು ದುಡ್ಡನ್ನ ಖರ್ಚು ಮಾಡ್ತಾ ಇದ್ದಾನೆ ಇವತ್ತು. ಸ್ನೇಹಿತರೆ, ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ತುಂಬಾ ಯೂಸ್‌ಫುಲ್ ಆಗಿರುವಂತ ಸಂದೇಶ ಮತ್ತು ಮಾಹಿತಿ ಇದು. ಯಾಕ್ ನಾ ಈ ತರ ವಿಷಯಗಳನ್ನ ನಿಮ್ ಮುಂದ್ ತರ್ತಾ ಇದ್ದೀನಿ ಅಂದ್ರೆ ಬೇರೆ ಯಾವ್ದು ಅಲ್ಲ ಸ್ನೇಹಿತರೆ. ಇವತ್ತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿ ಒಂದು ವಿಶೇಷವಾದಂಥದ್ದು ಒಂದು ಕಾರ್ಯಕ್ರಮ ನಡೆಯಿತು. ಆ ಕಾರ್ಯಕ್ರಮ ಯಾವ್ದಪ್ಪ ಅಂದ್ರೆ ಎಲ್ಲಾ ಶಿಕ್ಷಣ ಪಡೆದಂತವ್ರು, ಶಿಕ್ಷಣದಲ್ಲಿ ಅತ್ಯುನ್ನತ ಶಿಕ್ಷಣಕ್ಕೆ ಬೆಲೆ ಕೊಟ್ಟು ಇವತ್ತು ಶಿಕ್ಷಣದಲ್ಲಿ ಒಂದು ಮಾದರಿಯಾಗಿ ಉನ್ನತ ಹುದ್ದೆಯಲ್ಲಿ ಹೋದಂತ ಪ್ರತಿಯೊಬ್ರು ರೈತರ ಮಕ್ಕಳು ಸೇರಿ ಮಾಡಿರುವಂತ ಕಾರ್ಯಕ್ರಮ. ಸೇರಿ ಮಾಡಿರುವಂತ ಕಾರ್ಯಕ್ರಮ ಅವ್ರವ್ರು ಒಂದೊಂದು ಹಂತದಲ್ಲಿ ಇದ್ದಾರೆ. ನಾನು ಹೇಳ್ತೀನಿ ಯಾರು, ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳಿ. ಪ್ರತಿಯೊಂದು ಹಂತದಲ್ಲಿನೂ ಕೂಡ, ಪ್ರತಿಯೊಂದು ವಿಷಯದಲ್ಲಿನೂ ಕೂಡ ನಾನ್ ನಿಮ್ ಮುಂದೆ ರೈತರ ಬಗ್ಗೆ ಮಾತಾಡ್ತಾ ಇರ್ತೇನೆ. ಸ್ವಲ್ಪನಾದ್ರೂ ರೈತರ ಬಗ್ಗೆ ನಾನ್ ನಿಮ್ಗ್ ಮಾತಾಡ್ತಾ ಇರ್ತೀನಿ. ಯಾವುದೇ ಒಂದು ಚರ್ಚೆ ಆಗ್ಲಿ ಅಥವಾ ಚರ್ಚೆ ಇಲ್ಲದೆ ಇದ್ರೂನು ಕೂಡ ಮಾತಾಡ್ತಾ ಇರ್ತೀವಿ. ಇವತ್ತು ಬಾಗಲಕೋಟೆ ಡಿಸ್ಟಿಕ್ ಜಮಖಂಡಿ ತಾಲೂಕಿನಲ್ಲಿ ಎಲ್ಲಾ ರೈತರ ಮಕ್ಕಳು ಸೇರಿ, ಎಲ್ಲಾ ರೈತರ ಮಕ್ಕಳು ಸೇರಿ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಸಾಮಾನ್ಯ ವರ್ಗದವರಿಗೆ, ಮತ್ತೆ ಬೀದಿ ಬದಿ ಮಾಡ್ತಾ ಇರುವ ವ್ಯಾಪಾರಸ್ಥರಿಗೆ, ಅವರು ಎಷ್ಟು ದಿನ ಅಂತ ನಾನು ಚಿಕ್ಕ ಅಂಗಡಿಯಲ್ಲೇ ಬಿಸ್ನೆಸ್ ಮಾಡ್ಬೇಕಪ್ಪ, ನಾನು ಎಷ್ಟು ದಿನ ಅಂತ ಬಜ್ಜಿ ಅಂಗಡಿನೇ ಮಾಡ್ಬೇಕಪ್ಪ, ನಾನು ಎಷ್ಟು ದಿನ ಅಂತಾನೆ ಈ ಒಂದು ಚಿಕ್ಕ ಅಂಗಡಿಯಲ್ಲಿ ನಾನು ಬಿಸ್ನೆಸ್ ಮಾಡಿ ನನ್ನ ಹೆಂಡ್ರ ಮಕ್ಕಳನ್ನ ನಾನು ಹೆಂಗ್ ಸಾಕ್ಲಿ, ನನ್ನ ತಂದೆ ತಾಯಿನ ನಾನು ಹೆಂಗ್ ನೋಡ್ಕೊಲಿ ಅನ್ನೋ ಯುವಕರು, ಮತ್ತೆ ನಾನು ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕನ್ನೋ ಅಂತ ಬಿಸ್ನೆಸ್ ಮಾಡುವಂತ, ಉದ್ಯೋಗ ಮಾಡುವಂತ ಬಿಸ್ನೆಸ್ ಮ್ಯಾನ್ಗಳು, ಅಂತವ್ರಿಗೆ ಒಂದು ಅದ್ಭುತವಾದ ಒಂದು ಸುವರ್ಣ ಅವಕಾಶ ಸ್ನೇಹಿತರೆ ಅದು. ಎಂತ ಅಂದ್ರೆ ಈ ರೀತಿನೂ ಸಮಾಜ ಸೇವೆ ಮಾಡ್ಬೋದಲ್ಲ, ಈ ರೀತಿನೂ ಜನರಿಗೆ ಸಹಕಾರ ಮಾಡ್ಬೋದಲ್ಲ, ಈ ರೀತಿನೂ ಬೇರೆ ಯಾವ್ದೋ ದುಡ್ಡು ಹಾಳು ಮಾಡೋದಕ್ಕಿಂತ ಈ ರೀತಿನೇ ಅದು ಕೊಡ್ಬೋದಲ್ಲ ಅನ್ನೋದು ಒಂದು ವಿಶೇಷವಾದ ಉದಾಹರಣೆಯೊಂದಿಗೆ ನಿಮ್ಗೆ ಬಂದಿದ್ದೀನಿ ಸ್ನೇಹಿತರೆ. ಬೇರೆ ಯಾವ್ದು ಇನ್ನು ಚರ್ಚೆ ಮಾಡಕ್ ಹೋಗಲ್ಲ ನಿಮ್ಗೆ. ಆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿ ಇವತ್ತು ಸುವರ್ಣ ಶ್ರೀ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಉದ್ಘಾಟನೆ ಮಾಡಿದ್ರು. ನೋಡಿ ಇನ್ನೊಂದ್ಸತಿ ಹೇಳ್ತೀನಿ, ಸುವರ್ಣ ಶ್ರೀ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಜಮಖಂಡಿ ಇವರು ಉದ್ಘಾಟನೆ ಮಾಡಿದ್ರು. ನಾನು ಯಾಕೆ ಈ ಸೊಸೈಟಿ ಬಗ್ಗೆ ಇಷ್ಟ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿರೋರೆಲ್ಲ ರೈತರ ಮಕ್ಕಳೇನೆ. ಇಲ್ಲಿರೋರೆಲ್ಲನೂ ಇದನ್ನೇನು ಸಂಸ್ಥೆಯನ್ನ ಪ್ರಾರಂಭ ಮಾಡಿದಾರಲ್ಲ, ಕೊನೆಯಲ್ಲಿ ನಾನು ಮಾತಾಡಾದ್ಮೇಲೆ ಕೊನೆಯಲ್ಲಿ ಈ ಈ ಸೊಸೈಟಿ ಅಧ್ಯಕ್ಷರು ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ ನಿಮ್ಗೆ ಗೊತ್ತಾಗುತ್ತೆ. ಯಾವ ಉದ್ದೇಶ ಇಟ್ಕೊಂಡಿದ್ದಾರೆ, ಏನೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿ. ತುಂಬಾ ಅದ್ಭುತವಾಗಿ ಮಾತಾಡಿದ್ರು. ಆಮೇಲೆ ಈ ವಿಷಯದ ಬಗ್ಗೆ ಅದ್ಭುತ. ನಾವು ಈ ಬ್ಯಾಂಕಿಂದ ಈ ಚಾರ್ಟ್ ಔಟ್ ಕೂಡನು ತಮ್ಗ್ ನಾನು ಹಾಕ್ತಿವಿ, ಹಿಂದ್ಗಡೆ ಹಾಕ್ತಿವಿ, ನೋಡ್ಕೊಳ್ಳಿ. ಆದ್ರೆ ಪ್ರತಿಯೊಬ್ಬ ರೈತನಿಗೂ, ಪ್ರತಿಯೊಬ್ಬ ಸಾಮಾನ್ಯ ಒಬ್ಬ ಚಿಕ್ಕ ಪುಟ್ಟ ವ್ಯಾಪಾರಸ್ಥನಿಗೂ, ಮತ್ತೆ ಕೂಲಿ ಕಾರ್ಮಿಕನಿಗೂ, ಮತ್ತೆ ಶಿಕ್ಷಣಕ್ಕೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕಲಿತಾ ಇರುವಂತ ಅವ್ರಿಗೂ ಕೂಡ ಬಹಳ ಅದ್ಭುತವಾದಂತ ಯೋಜನೆ ಈ ಸೊಸೈಟಿ ಅವರು ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ದಯವಿಟ್ಟು ಈ ಅವಕಾಶಗಳನ್ನ ನೀವೆಲ್ಲರೂ ಸದುಪಯೋಗ ಪಡ್ಕೊಳ್ಳಿ. ಯಾಕಂದ್ರೆ ಉದ್ಘಾಟನೆ ಆಯ್ತು ಅಷ್ಟೇ. ಆಮೇಲೆ ಹಿರಿಯರು, ಪೂಜ್ಯರು ಎಲ್ಲ ಬಂದೇ ಇರ್ತಾರಲ್ಲ. ಉದ್ಘಾಟನೆ ಆದ್ಮೇಲೆ ಸರ್ವೇ ಸಾಮಾನ್ಯವಾಗಿ ಎಲ್ಲ ಬರ್ತಾರೆ. ನಾವು ಅವ್ರದ್ದೆಲ್ಲ ನಾನು ಹೇಳಕ್ ಆಗಲ್ಲ. ಹಾಗೆ ಹೇಳೋದಿಲ್ಲ, ನಮ್ಗೂ ಅದು ಅವಶ್ಯಕತೆನೂ ಇಲ್ಲ. ಆಮೇಲೆ ಎಲ್ಲ ಬಂದಿರ್ತಾರೆ. ಉದ್ಘಾಟನೆ ಮಾಡಿದ್ರು, ತುಂಬಾ ವಿಜೃಂಭಣೆ ಉದ್ಘಾಟನೆ ಮಾಡಿದ್ರು. ಆಮೇಲೆ ನಾನು ಖುಷಿ ಆಗಿದ್ದೇನಂದ್ರೆ ಈ ರೀತಿನೂ ಸಮಾಜ ಸೇವೆ ಮಾಡ್ಬೋದು, ಈ ರೀತಿ ಆದ್ರೂ ಯುವಕರನ್ನ ಬೆಳೆಸ್ಬೋದು, ಈ ರೀತಿ ಆದ್ರೂನು ಎಲ್ರಿಗೂ ಸಹಕಾರ ಮಾಡ್ಬೇಕು ಅನ್ನೋ ಅಂದ್ರೆ ಎಷ್ಟಿಷ್ಟು ರೈತರ ಮಕ್ಕಳು ಸೇರಿ ಮಾಡಿದಾರಲ್ಲ, ಇದು ಬಹಳ ಸಂತೋಷದ ವಿಷಯ.
ಬೇರೆ ಅವನೋ ಒಬ್ಬ ಕೋಟ್ಯಾಧೀಶ್ವರ ಏನೋ ಮಾಡ್ಬಿಡ್ತಾನೆ, ದೊಡ್ಡ ವಿಚಾರ ಅಲ್ಲ. ಏನೋ ಆ ಕಡೆದು ಈ ಕಡೆದು ಇರುತ್ತೆ, ತಂದ್ ಹಾಕ್ಬಿಟ್ಟು ಸೊಸೈಟಿ ಮಾಡ್ಕೊಂಡಿರ್ತಾರೆ. ಆದ್ರೆ ಇಲ್ಲೆಲ್ಲ ರೈತರ ಮಕ್ಳು ಸೇರಿ ಮಾಡಿದಾಗ ಒಬ್ಬ ಬಡವನ್ನೇ ಗುರುತಿಸಕ್ ಸಾಧ್ಯ. ಒಬ್ಬ ರೈತನ್ನ ಸೃಷ್ಟಿಸಕ್ ಸಾಧ್ಯ. ಬೇರೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಕಷ್ಟ ಇದ್ದವನ್ನೇ ಮಾತ್ರ ಗುರುತಿಸ್ತಾನೆ. ಅಂತದೇ ಇವತ್ತು ಕಷ್ಟ ಇದ್ದವ್ರಿಗೆ ಅಂತಾನೆ ಇವತ್ತು ಸೃಷ್ಟಿಯಾಗಿರುವಂತದ್ದು ಸುವರ್ಣಶ್ರೀ ಕೋಆಪರೇಟಿವ್ ಸೊಸೈಟಿ ಜಮಖಂಡಿ ಅವರು ಬಹಳ ಅದ್ಭುತವಾದ ಕೆಲಸಗಳನ್ನ ಮಾಡಿದ್ದಾರೆ. ಅದಕ್ಕೆ ನಾನು ಈ ವಿಷಯನ ಹೇಳಕ್ ಬಂದೆ. ಇದ್ರಲ್ಲಿ ಸುಮಾರು ಹಲವಾರು ಇದ್ದಾರೆ. ಯಾರ್ಯಾರು ಏನಂತ ಹೇಳ್ಬಿಟ್ಟು ನೆಕ್ಸ್ಟ್ ನಮ್ಮ ಮಾಧ್ಯಮದವ್ರು ಹೋಗಿ ಸಂದರ್ಶನ ಮಾಡಿದ್ದಾರೆ. ಆ ವಿಷಯನ ತಾವು ನೋಡಿ ಗೊತ್ತಾಗುತ್ತೆ. ಆದ್ರೆ ದಯವಿಟ್ಟು ಈ ಅವಕಾಶವನ್ನ, ಆಮೇಲೆ ಈ ಸೊಸೈಟಿಯನ್ನ ನಿಮ್ಮ ಒಳ್ಳೆ ಉದ್ಯೋಗಕ್ಕೆ, ನಿಮ್ಮ ಸಹಕಾರಕ್ಕೆ ಇದನ್ನ ಬಳಸ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇವತ್ತಿನ ಈ ವಿಶೇಷ ಚರ್ಚೆ ಮುಂದೆ ಹೇಳಿದ್ದೇನೆ. ಮತ್ತೊಂದು ಒಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ ಮುಂದೆ ಬರ್ತೀನಿ. ನಿಮ್ಮ ಸಂಪಾದಕ ಮಂಜುನಾಥ್ ಜಿಕೆ. ನಮಸ್ಕಾರ. ಎಲ್ಲ ಆತ್ಮೀಯರಿಗೆ ನಮಸ್ಕಾರ. ನಮಗೆಲ್ಲ ಗೊತ್ತಿರುವಂತೆ ಇದೇ ತಿಂಗಳ 4ನೇ ತಾರೀಕಿನಂದು ನಮ್ಮ ಹೆಮ್ಮೆಯ ಸುವರ್ಣಶ್ರೀ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅತ್ಯಂತ ವಿಜೃಂಭಣೆಯಿಂದ ಒಂದು ಉದ್ಘಾಟನಾ ಸಮಾರಂಭವನ್ನು ಮಾಡಿದ್ದೇವೆ. ಈ ಒಂದು ಉದ್ಘಾಟನೆಯನ್ನು ನಮ್ಮ ಜಮಖಂಡಿ ಮತಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀಯುತರಾದ ಆನಂದ್ ಸಿದ್ದು ನ್ಯಾಮಗೌಡ ಅವರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಪೂಜ್ಯರಾದ ಕಲ್ಯಾಣ ಮಠ ಶ್ರೀಗಳು, ಮತ್ತಿನ ಮಠ ಶ್ರೀಗಳು, ಹೊರಗಿನ ಮಠ ಶ್ರೀಗಳು ಮತ್ತು ಇನ್ನೂ ಸಾಕಷ್ಟು ಜನ ಹರಗುರು ಚರಮೂರ್ತಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಜಮಖಂಡಿಯ ಸಮಸ್ತ ಗುರು ಹಿರಿಯರು, ಎಲ್ಲ ಜಮಖಂಡಿ ಇತರ ಬ್ಯಾಂಕಿನ ನಿರ್ದೇಶಕರ ಮಂಡಳಿಯ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಈ ಒಂದು ಸುವರ್ಣಶ್ರೀ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಒಂದು ಬಹಳ ದಿನ ನಮ್ಮ ಒಂದು ಸ್ನೇಹಿತರ ಒಂದು ಕನಸಾಗಿತ್ತು. ಇಂಥ ಒಂದು ಕ್ರೆಡಿಟ್ ಸೊಸೈಟಿಯನ್ನು ನಾವು ಜಮಖಂಡಿಯಲ್ಲಿ ಪ್ರಾರಂಭ ಮಾಡಬೇಕು ಅಂತ. ನಾವು ಸುಮಾರು 7 ಜನ ಸ್ನೇಹಿತರ ಒಂದು ಬಳಗ ಸೇರಿ ಈ ಒಂದು ಬ್ಯಾಂಕನ್ನು ಇವತ್ತು ಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಈ ಒಂದು ಬ್ಯಾಂಕಿನ ಮುಖ್ಯ ಉದ್ದೇಶ ಅಂದರೆ ನಾವು ನಮ್ಮ ಬಡ ಜನರಿಗೆ ಮತ್ತು ಇತರೆ ಎಲ್ಲ ಸಮಾಜದ ಒಂದು ಕೆಳಗಿನ ಒಂದು ಸ್ತರದ ಜನಸಂಖ್ಯೆಗೆ ಸಣ್ಣ ಪುಟ್ಟ ಒಂದು ಲೋನುಗಳನ್ನು ಕೊಡುವುದರ ಮುಖಾಂತರ, ಸಣ್ಣ ಪುಟ್ಟ ಉದ್ಯಮಿಗರಿಗೆ ಸಾಲವನ್ನು ಕೊಡುವುದರ ಮುಖಾಂತರ ಅವರ ಒಂದು ಅಭಿವೃದ್ಧಿಗೆ ನಾವು ನೆರವಾಗಬೇಕು. ಅದರೊಂದಿಗೆ ನಾವು ಬೆಳೆಯಬೇಕು, ನಮ್ಮ ಸಂಸ್ಥೆಯನ್ನು ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಒಂದು ಕ್ರೆಡಿಟ್ ಸೊಸೈಟಿಯನ್ನು ಪ್ರಾರಂಭ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಜಮಖಂಡಿ ನಗರದ ಎಲ್ಲ ಹಿರಿಯರು, ಪೂಜ್ಯರು ಹಾಗೂ ಜನಪ್ರತಿನಿಧಿಗಳು ಪಾಲ್ಗೊಂಡು ನಮಗೆಲ್ಲ ಶುಭ ಹಾರೈಸಿದ್ದಕ್ಕಾಗಿ ಅವರಿಗೆಲ್ಲರಿಗೂ ನಮ್ಮ ಸಂಸ್ಥೆ ವತಿಯಿಂದ ಧನ್ಯವಾದ ಅರ್ಪಿಸಬಯಸ್ತೇನೆ. ಇನ್ನು ನಮ್ಮ ಸಂಸ್ಥೆಯಲ್ಲಿ ಸಾಕಷ್ಟು ನಾವು ಈ ಪ್ರಾರಂಭದ ಕೊಡುಗೆಗಳನ್ನು ಕೊಡ್ತಾ ಇದ್ದೇವೆ. ಲಕ್ಷಾಧಿಪತಿ ಯೋಜನೆ ಇರ್ಬೋದು, RD ಠೇವು ಬಡ್ಡಿ ದರಗಳೊಂದಿಗೆ ಅವು ವಿಶೇಷ ಕೊಡುಗೆಗಳಿರ್ಬೋದು, ಹಾಗೂ ಅತ್ಯಂತ ಆಕರ್ಷಕವಾದ ಕೆಲವೊಂದು FD ದರಗಳನ್ನು ಸಹಿತ ಕೊಡ್ತಾ ಇದ್ದೇವೆ. ಸಾಲಗಳನ್ನು, ಜಾಮೀನು ಸಾಲ ಅಥವಾ ವಾಹನ ಸಾಲ, ಕಟ್ಟಡ ಸಾಲ, ಎಲ್ಲ ರೀತಿಯ ಒಂದು ಸಾಲ ಸೌಲಭ್ಯವನ್ನು ಒದಗಿಸುವುದರ ಮುಖಾಂತರ ಆಯಿತು. ಇನ್ನು ಅತ್ಯಂತ ಮುಖ್ಯವಾಗಿ ಮುದ್ದತ್ ಠೇವು ಯೋಜನೆಗಳ ಅಡಿಯಲ್ಲಿ ಸುಮಾರು 2 ವರ್ಷಕ್ಕೆ 12.10% ಈ ರೀತಿ ಒಂದು ಆಕರ್ಷಕವಾದಂಥ ಒಂದು ಠೇವು ಯೋಜನೆಯನ್ನು ಸಹಿತ ನಾವು ಪ್ರಾರಂಭ ಮಾಡಿದ್ದೇವೆ. ಈ ಒಂದು ಯೋಜನೆಗಳನ್ನು ಹಾಗೂ ಸಾಲದ ಒಂದು ಸೌಲಭ್ಯಗಳನ್ನು ಜಮಖಂಡಿ ನಗರದ ಎಲ್ಲ ಜನತೆ ಹಾಗೂ ಸುತ್ತಮುತ್ತಲ ಹಳ್ಳಿಗಳ ಜನತೆ ಸಹಿತ ಪಡೆಯಬೇಕಂತ ನಮ್ಮ ಒಂದು ಸುವರ್ಣಶ್ರೀ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ನಮ್ಮ ಎಲ್ಲ ನಿರ್ದೇಶಕ ಮಂಡಳಿ ಪರವಾಗಿ ಹಾಗೂ ನಮ್ಮ ಹಿರಿಯರಾದ ನಮ್ಮ ಪಂಚಾಕ್ಷರಿ ಕೆನ್ನೂರು ಮಠ ಅವರದಾರ ಮತ್ತು ಶಿವಲಿಂಗಯ್ಯ ಹಿರೇಮಠ ಅವರದಾರ, ಬಸವರಾಜ್ ಬೃಂಗಿ ಮಠ ಇರ್ಬೋದು, ನಮ್ಮ ಕಾಡಯ್ಯ ವಕೀಲರದಾರ, ಮಠದವರು ಅದಾರ. ಈ ಎಲ್ಲ ಒಂದು ಸ್ನೇಹಿತರು ಹಾಗೂ ಸುಮಾರು 4 ಜನ, ಇದರಲ್ಲಿ ನಾವು ಮಹಿಳೆಯರು ಸಹಿತ ಪ್ರಾತಿನಿಧ್ಯ ಕೊಟ್ಟಿದ್ದೇವೆ. ಎಲ್ಲರ ಒಂದು ವಿನಂತಿ ಅಂದರೆ
ಈ ಒಂದು ಸೌಲಭ್ಯಗಳನ್ನು ತಾವೆಲ್ಲರೂ ಸದುಪಯೋಗ ಪಡ್ಕೋಬೇಕು. ಈ ಮುಖಾಂತರ ತಾವು ಅಭಿವೃದ್ಧಿ ಹೊಂದುವುದರ ಜೊತೆಗೆ ನಮ್ಮ ಸಂಸ್ಥೆಗೂ ಒಂದು ಅಭಿವೃದ್ಧಿಯನ್ನು, ಉತ್ತಮ ಹೆಸರನ್ನು ತಂದುಕೊಡಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಶುಭ ಹಾರೈಸಿದ್ದಕ್ಕಾಗಿ ಎಲ್ಲ ನಿರ್ದೇಶಕ ಮಂಡಳಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಅಲ್ಲಿಗೆ ಸರ್, ನೀವು ಬೇರೆ ಸೊಸೈಟಿಗೂ ನಿಮ್ಮ ಸೊಸೈಟಿಗೂ ಬೇರೆ ಏನಾದರೂ ವ್ಯತ್ಯಾಸ ಕಾಣ್ಬೋದಾ ಸರ್? ಸಾಕಷ್ಟು ರೀತಿಯಿಂದ ಕೆಲವೊಂದು ಸಾಲ ಯೋಜನೆಗಳಿರ್ಬೋದು ಮತ್ತು ಠೇವ ಯೋಜನೆಗಳಿರ್ಬೋದು. ಒಂದು ಹೆಚ್ಚಿನ ಈ ಸಾಲ ಯೋಜನೆಗಳಲ್ಲಿ ಕಡಿಮೆ ಬಡ್ಡಿ ದರದೊಂದಿಗೆ ಒಂದು ಹೆಚ್ಚಿನ ನಾವು ಸಾಲ ಸೌಲಭ್ಯವನ್ನು ಕೊಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಮುಖ್ಯವಾಗಿ ಈ ಬಡ ಜನರಿಗೆ ಸಣ್ಣ ಪುಟ್ಟ ಸಾಲಗಳನ್ನು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕನ್ನುವಂಥ ಒಂದು ಉದ್ದೇಶವನ್ನು ಹೊಂದಿದ್ದೇವೆ. ಅದರಂತೆ ಇನ್ನು ನಮ್ಮ ಠೇವಣಿ ಯೋಜನೆಗಳಲ್ಲಿ ಸಹಿತ ಇತರೆ ಎಲ್ಲ ಬ್ಯಾಂಕ್ಗಳಿಗಿಂತ ಸ್ವಲ್ಪ ಈ ಪ್ರಾರಂಭದ ಒಂದು ಆಕರ್ಷಣೆ ಸಲುವಾಗಿ ಒಂದು ಹೆಚ್ಚಿನ ಬಡ್ಡಿ ದರದೊಂದಿಗೆ ನಾವು ಠೇವಣಿ ಯೋಜನೆಗಳನ್ನು ಸಹಿತ ಪ್ರಸ್ತುತ ಪಡಿಸ್ತಾ ಇದ್ದೇವೆ. ಅದನ್ನು ಎಲ್ಲರೂ ಸದುಪಯೋಗ ಪಡ್ಕೋಬೇಕಂತ ಕೇಳ್ಕೊತಾರೆ. ಮೂಲ ಉದ್ದೇಶ ಏನಾಗಿದೆ ಸರ್? ಇದು ಬಡವ್ರ ಪರ ಮೂಲ ಉದ್ದೇಶ ಇದು ಒಂದು ಕೋಆಪರೇಟಿವ್ ಸೊಸೈಟಿಯ ಮೂಲ ಉದ್ದೇಶ ಅಂದ್ರೆ ಸಹಕಾರಂ ಗೆಲ್ಗೆ, ನೀವು ಬೆಳೆಯಿರಿ ನಮ್ಮನ್ನು ಬೆಳೆಸಿರಿ, ಈ ರೀತಿ ಒಂದು ಬೆಳವಣಿಗೆ ಮಾಡುವಂಥ ಒಂದು ಉದ್ದೇಶ ಇದು. ಅದರೊಂದಿಗೆ ತಮ್ಮ ಉದ್ಯೋಗದಲ್ಲಿ ತಾವು ಬೆಳಿಬೇಕು, ಅದರೊಂದಿಗೆ ನಮ್ಮ ಸಂಸ್ಥೆಯನ್ನು ಬೆಳೆಸಬೇಕು ಅನ್ನೋದೇ ಒಂದು ಮುಖ್ಯವಾದ ಉದ್ದೇಶ. ತಾವೇನು ಈ ಕಾರ್ಯನಿರ್ವಹಿಸ್ತೀರಿ ಸರ್? ನಾನು ಈ ಸಂಸ್ಥೆಯ ಅಧ್ಯಕ್ಷನಾಗಿ ನಮ್ಮ ಎಲ್ಲ ನಿರ್ದೇಶಕ ಮಂಡಳಿ ಹಾಗೂ ಎಲ್ಲ ಷೇರುದಾರ ವತಿಯಿಂದ ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಅದಕ್ಕೂ ಸಹಿತ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್.